ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಬಹಳಷ್ಟು ಜನ ಕೇಳ್ತಾ ಇದ್ರು, ಈ ವರ್ಷ ಏನು ಫೀಸ್ ಜಾಸ್ತಿ ಆಗ್ತೈತೆನೋ ಇಲ್ಲೋ ಅಂತೇಳಿ. ಅದಕ್ಕೋಸ್ಕರನ ಕೆ ಇ ಕಡೆದಿಂದ ಒಂದು ಆಫಿಷಿಯಲ್ ಆಗಿ ಏನೈತಲ್ಲ ಫೀ ಸ್ಟ್ರಕ್ಚರನ್ನು ಬಿಟ್ಟಾರು. ಅದನ್ನೇನೈತಲ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿ ವರ್ಷ ನೋಡುವಾಗ ಲಾಸ್ಟ್ ಇಯರು ಫೀಸ್ ಇನ್ಕ್ರೀಸ್ ಮಾಡ್ತೇವೆ ಅಂದಿದ್ರು, ಆದರೆ ಏನೈತಲ್ಲ ಫೀಸ್ ಇನ್ಕ್ರೀಸ್ ಆಗಿಲ್ಲ. ನೋಡ್ಬೋದು ನೀವು, ಬೆಂಗಳೂರು ಮೆಡಿಕಲ್ ಕಾಲೇಜ್ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಮೆಡಿಕಲ್ ಕಾಲೇಜಿದು 64,350 ಫೀಸ್ ಐತಿ. ಮತ್ತು ಮ್ಯಾನೇಜ್ಮೆಂಟ್ NRI ಸೀಟ್ ಅಂತ ಅದ್ರದ್ದು ಏನೈತಲ್ಲ 25,09,350 ಏನೈತಲ್ಲ ಫೀಸ್ ಐತಿ. ಕೆಲವೊಂದಿಷ್ಟು ಅಂದ್ರೆ 102 ಸೀಟ್ಸ್ ಏನೈತಲ್ಲ NRI ಸೀಟ್ಸ್ ಅದಾವು. ಅದಕ್ಕೋಸ್ಕರನ ಇಲ್ಲಿ ಏನೈತಲ್ಲ ಫೀಸನ್ನು ನೋಡ್ಬೋದು ನೀವು. ಮತ್ತು ESI ಮೆಡಿಕಲ್ ಕಾಲೇಜ್ ಒಳಗೆ ಏನೈತಿ 1,09,350 ಏನೈತಲ್ಲ ಫೀಸ್ ಐತಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಒಳಗೂ ಕೂಡ ಇದೇ ರೀತಿ ಏನೈತಲ್ಲ ಫೀಸ್ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಪ್ರೈವೇಟ್ ಕಾಲೇಜಸ್ ಅದು ಸೇಮ್ ನೋಡ್ಬೋದು ನೀವು. ಪ್ರೈವೇಟ್ ಸೀಟಿಗೆ ಏನೈತಲ್ಲ 12 lakhs ಏನೈತಲ್ಲ ಫೀಸ್ ಐತಿ. ಮತ್ತು ಗೌರ್ಮೆಂಟ್ ಸೀಟ್ ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟಿಗೆ 1,53,000 ಏನೈತಲ್ಲ ಫೀಸ್ ಐತಿ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ್ಯಾವ ಕಾಲೇಜದು ಎಷ್ಟೆಷ್ಟು ಫೀಸ್ ಐತಿ ಅನ್ನೋದನ್ನು ಕರೆಕ್ಟಾಗಿ ನೋಡಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತೈತಿ. ಮತ್ತು ಓಕೆ ನೆಕ್ಸ್ಟು GMP ಸೀಟಿಗೆ ನೋಡ್ಬೇಕಂದ್ರೆ MS ರಾಮಯ್ಯ ಒಳಗೆ 25 lakhs ಏನೈತಲ್ಲ ಫೀಸ್ ಐತಿ. ಮತ್ತು KBN ಇನ್ಸ್ಟಿಟ್ಯೂಟ್ ಒಳಗೆ ಏನೈತಲ್ಲ 16 lakhs ಏನೈತಲ್ಲ ಫೀಸ್ ಐತಿ. ನೆಕ್ಸ್ಟ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿಯೂ ಕೂಡ 22 lakhs ಏನೈತಲ್ಲ GMP ಸೀಟಿಗೆ ಐತಿ. ಮತ್ತು SDM ಧಾರವಾಡ ಕಾಲೇಜಲ್ಲಿ 20 lakhs ಏನೈತಲ್ಲ ಫೀಸ್ ಐತಿ. ಆಪ್ಷನ್ ಎಂಟ್ರಿ ನೋಡುವಾಗ ನಿಮ್ಮ ಬಜೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿ ಏನೈತಲ್ಲ ಆಪ್ಷನ್ ಎಂಟ್ರಿ ಮಾಡಿರಿ. ಇನ್ನೂ ಸಪ್ತಗಿರಿಯಲ್ಲಿನೂ ಕೂಡ 22 lakh ಐತಿ. ಮತ್ತು ಶ್ರೀನಿವಾಸದಲ್ಲಿ ಕೂಡ 22 lakh ಐತಿ. ದಯಾನಂದ ಸಾಗರ ಒಳಗೂ ಕೂಡ 22 lakhs ಏನೈತಲ್ಲ ಫೀಸ್ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ PS ಒಳಗೂ ಕೂಡ 22 lakhs ಐತಿ. ಇದೇನೈತಲ್ಲ ನಮ್ಮ ಕರ್ನಾಟಕದ ಫೀಸ್ ಲಿಸ್ಟ್ ಆಗಿರ್ತೈತಿ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಿಯಾರಿಟಿ ಲಿಸ್ಟನ್ನು ಮಾಡುವಾಗ ಕರೆಕ್ಟಾಗಿ ಏನೈತಲ್ಲ ಫೀಸ್ ನಿಮ್ಮ ಬಜೆಟ್ ಎಷ್ಟೈತಿ ಆ ರೀತಿಯಾಗಿರುವಂಥ ಪ್ರಿಯಾರಿಟಿ ಲಿಸ್ಟನ್ನು ಮಾಡಿ ಏನೈತಲ್ಲ ಇದನ್ನು ಮಾಡಿರಿ. ಮತ್ತು ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.